ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೇವಲ 19 ದಿನ ಬಾಕಿ ಇದೆ. ಎಲ್ಲ ಪಕ್ಷಗಳು ಕೂಡ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಈ ನಡುವೆ ಬಳ್ಳಾರಿಯಲ್ಲಿ ಕೋಟಿ ಕೋಟಿ ನಗದು, ಕೆಜಿಗಟ್ಟಲೆ ಬೆಳ್ಳಿ ಬಂಗಾರ ಸೀಸ್ ಆಗಿದೆ. ಬ್ರೂಸ್ಪೇಟೆ ಪೊಲೀಸರು ಕಾರ್ಯಾಚರಣೆ ಮಾಡಿ 5 ಕೋಟಿ 60 ಲಕ್ಷ ರೂಪಾಯಿ ನಗದನ್ನು ಸೀಸ್ ಮಾಡಿದ್ದಾರೆ. ಆ ಕಂತೆ ಇಟ್ಟಿದಾರಲ್ಲ, ಗುಡ್ಡೆ ಮಾಡಿ, ಅದೇ ದುಡ್ಡು. ಇದರ ಜೊತೆಗೆ 3 ಕೆಜಿ ಬಂಗಾರ, 103 ಕೆಜಿ ಬೆಳ್ಳಿ ಆಭರಣ, 21 ಕೆಜಿ ಬೆಳ್ಳಿ ಸೇರಿದಂತೆ ಒಟ್ಟು 7 ಕೋಟಿ 6 ಲಕ್ಷ ಮೌಲ್ಯದ ನಗ ನಾಣ್ಯ ಜಪ್ತಿ ಮಾಡಿದ್ದಾರೆ. ಹೇಮಾ ಜ್ಯುವೆಲರಿ ಶಾಪ್ ಮಾಲೀಕ ನರೇಶ್ ಅನ್ನೋರಿಗೆ ಸಂಬಂಧಪಟ್ಟ ಕಂಬಳಿ ಬಜಾರ್ ಮನೆಯಲ್ಲಿ ಶೋಧ ನಡೆಸಿದಾಗ ಇಷ್ಟೊಂದು ಪ್ರಮಾಣದಲ್ಲಿ ಹಣ, ಚಿನ್ನಾಭರಣ ಎಲ್ಲ ಬೆಳಕಿಗೆ ಬಂದಿದೆ. ದಾಖಲೆ ಇಲ್ಲದೆ ಇಷ್ಟೊಂದು ನಗ ನಾಣ್ಯ ಸಂಗ್ರಹಿಸಿಟ್ಟಿರೋದು ಹವಾಲಾಗೆ ಸಂಬಂಧಪಟ್ಟಿದ್ದಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ತನಕ ರಾಜ್ಯದಲ್ಲಿ ಒಟ್ಟು 20 ದಿವಸದಲ್ಲಿ 186 ಕೋಟಿ ಅಕ್ರಮ ಪತ್ತೆಯಾಗಿದೆ. 1240 ಎಫ್ಐಆರ್ ಈ ಸಂಬಂಧವಾಗಿ ದಾಖಲಾಗಿದೆ. ಬಳ್ಳಾರಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಕೋಟಿ ಕೋಟಿ ಹಣವನ್ನ, ನಂತರ ಮೂಟೆ ಬಂಗಾರ, ಬೆಳ್ಳಿಯನ್ನ ವಶಪಡಿಸಿಕೊಂಡಿರುವಂತದ್ದು. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೇಮಾ ಜ್ಯುವೆಲರ್ಸ್ ಮಾಲೀಕರಾದಂತಹ ನರೇಶ್ ಅವರ ಮನೆಯಲ್ಲಿ ಈ ಒಂದು ಬೆಳ್ಳಿ ಬಂಗಾರವನ್ನ ವಶಪಡಿಸಿಕೊಂಡಿರುವಂತದ್ದು. ಇದೇ ಮೂಟೆಯಲ್ಲಿ ಸುಮಾರು 103 ಕೆಜಿ ಬೆಳ್ಳಿ ಮತ್ತೆ 68 ಕೆಜಿಯ ಗಟ್ಟಿ ಬೆಳ್ಳಿಯನ್ನ ಮತ್ತೆ 1 ಕೆಜಿ ಬಂಗಾರವನ್ನ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು. ಈ ಮೂಟೆಯಲ್ಲಿ ಇರತಕ್ಕಂಥದ್ದು ಎಲ್ಲವೂ ಕೂಡ ಬೆಳ್ಳಿ ಮತ್ತೆ ಬಂಗಾರ ಆಗಿರುವಂತದ್ದು. ಸಾಕಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು. ನಂತರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಪೊಲೀಸರು ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ದಾಳಿ ನಡೆದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸುಮಾರು 5 ಕೋಟಿ 70 ಲಕ್ಷ ಹಣ, ನಗದು ಮತ್ತೆ 103 ಕೆಜಿ ಬೆಳ್ಳಿ, ನಂತರ ಅದೇ ರೀತಿಯಾಗಿ ಗಟ್ಟಿ ಬೆಳ್ಳಿ ಆಗಿರ್ಬೋದು, ನಂತರ ಆಭರಣಗಳಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಿರುವಂಥದ್ದು. ನಂತರ ಈ ಹಣವನ್ನ ಚುನಾವಣೆ ಹಿನ್ನೆಲೆಯಲ್ಲಿ ಜನರಿಗೆ ಹಂಚೋದಕ್ಕೆ ತಂದಿದ್ರ ಅಥವಾ ಇದೇನು ಹವಾಲಾ ಹಣವ ಅನ್ನುವಂಥ ಅನುಮಾನ ಕೂಡ ಸಾಕಷ್ಟು ವ್ಯಕ್ತ ಆಗ್ತಿರುವಂಥದ್ದು. ಈ ಮೂಟೆಯಲ್ಲಿ ಇರತಕ್ಕಂಥದ್ದು ಸಂಪೂರ್ಣವಾಗಿ ಇರುವಂಥದ್ದು ಹಣದ ಮೂಟೆ ಇದು. ನಂತರ ಪೊಲೀಸರು ಈಗ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪೊಲೀಸರು ಹೇಗೆ ಆ ಕಂತೆ ಹಣವನ್ನ ಬ್ಯಾಗ್ನಲ್ಲಿ ತುಂಬ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಿರುವಂಥದ್ದು. ಟ್ಯಾಕ್ಸ್ ಅನ್ನ ಬಳಸೋದಕ್ಕೆ ಏನಾದ್ರು ಅಂದ್ರೆ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ವಂಚನೆ ಮಾಡೋದಕ್ಕೆ ಏನಾದ್ರು ಈ ಹಣವನ್ನ ಕೂಡಿಟ್ಟಿದ್ರ ಎನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ಪೊಲೀಸರು ಕೂಡ ಭರ್ಜರಿ ಒಂದು ಕಾರ್ಯಾಚರಣೆಯನ್ನ ಮಾಡಿ ಈಗ ಕೋಟಿ ಕುಳವನ್ನ ಬಲಗೆ ಕೆಡಿರುವಂಥದ್ದು. ಬಳ್ಳಾರಿಯಿಂದ ಕ್ಯಾಮರಾಮನ್ ಲುಕ್ಮನ್ ಜೊತೆ ನವೀನ್ ಪರದೇಶಿ, ಪಬ್ಲಿಕ್ ಟಿವಿ. ನರೇಶ್ ಅಂತ ಹೇಳಿ ಒಬ್ಬ ಜ್ಯುವೆಲರಿ ಶಾಪ್ ಓನರ್. ಅವರು ಹೇಮಾ ಜ್ಯುವೆಲರ್ಸ್ ಅಂತ ಒಂದು ಶಾಪ್ ಇದೆ ಅವರಿಗೆ. ಅವ್ರ ಮನೆಯಲ್ಲಿ ಸರ್ಚ್ ಮಾಡಿದಾಗ 5.6 crore ಕ್ಯಾಶ್, 103 ಕೆಜಿ ಆರ್ನಮೆಂಟ್ ಸಿಲ್ವರ್, 68 ಕೆಜಿ ರಾ ಸಿಲ್ವರ್ ಮತ್ತು 3 ಕೆಜಿ ಗೋಲ್ಡ್, ಇಷ್ಟೆಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿದೆ. ಅದಕ್ಕೆ ಯಾವುದೇ ಪೂರಕ ದಾಖಲಾತಿಗಳು ಇರಲಿಲ್ಲ. ನಮ್ಮ ಟೀಮ್ಸ್ ಡಿಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ಅವರು ಪಂಚರ ಸಮಕ್ಷಮದಲ್ಲಿ, ಗವರ್ಮೆಂಟ್ ಪಂಚರ ಸಮಕ್ಷಮದಲ್ಲಿ, FST ಟೀಮ್ ಸಮಕ್ಷಮದಲ್ಲಿ ಮಹಾಜರ್ ಮಾಡಿಕೊಂಡು ಎಲ್ಲ ಸೀಸ್ ಮಾಡಿಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ಈ ದುಡ್ಡು ಬ್ಲ್ಯಾಕ್ ಮನಿ ಇರಬಹುದು, ತೆರಿಗೆ ವಂಚನೆ ಮಾಡಿ ಸಂಗ್ರಹಿಸಿಟ್ಟಿರ್ತಕ್ಕಂಥ ಬ್ಲ್ಯಾಕ್ ಮನಿ. ಅದರ್ವೈಸ್ ಈ ದುಡ್ಡು ಚುನಾವಣೆಯಲ್ಲಿ ಬಳಕೆ ಮಾಡುವ ಹವಾಲಾ ಹಗರಣ ಆಗಿರ್ಬೋದು ಅಥವಾ ಹವಾಲಾ ದುಡ್ಡಾಗಿರ್ಬೋದು. ಅಥವಾ ಮೂರನೇ ಸಾಧ್ಯತೆ, ಜ್ಯುವೆಲರಿ ಶಾಪ್ ಓನರ್ ಮನೆಯಲ್ಲಿ ಇದೆಲ್ಲ ಇಟ್ಟರೆ ಯಾರಿಗೂ ಅನುಮಾನ ಬರಲ್ಲ. ನಾಳೆ ಒಂದಿನ ರೇಡ್ ಆದರೆ ಏನೋ ಚಿನ್ನಾಭರಣ ಮಾಡಿಸೋದಕ್ಕೆ ಇಟ್ಟಿದ್ದೀವಿ ಅಂತ ಅನ್ಕೋಬಹುದು, ಆ ಥರ ಕಾರಣ ಕೊಡಬಹುದು ಅಂತ ಯಾರೋ ಬೇರೆಯವರು, ಮೂರನೇ ವ್ಯಕ್ತಿ ಇವ್ರ ಮನೆಯಲ್ಲಿ ಇರಿಸಿದ್ದಿರಬಹುದು. ಪೊಲೀಸರಿಗೆ ಶಾಕ್ ಆಗಿಬಿಟ್ಟಿದೆ ಒಂದು ಕ್ಷಣ. ಅವ್ರು ಹೇಳ್ತಾರೆ ಇಷ್ಟೊಂದಿದೆ ಅಂತ ಅಂದ್ಕೊಂಡೋಗಿರಲಿಲ್ಲ, 1 ಕೋಟಿ 2 ಕೋಟಿ ಇರ್ಬೋದು ಅಂತ ನಮ್ಮ ಲೆಕ್ಕಾಚಾರ ಇತ್ತು, ಇಷ್ಟೊಂದು ಹಣ ಸೀಸ್ ಆಗಿದೆ, ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಉದ್ದುದ್ದ ಭಾಷಣ ಬಿಗಿತಾರೆ, ನಿಷ್ಪಕ್ಷಪಾತವಾದ ಪಾರದರ್ಶಕವಾದ ಚುನಾವಣೆಯನ್ನು ನಡೆಸ್ತೀವಿ ಅಂತ ಅಂದ್ಬಿಟ್ಟು. ಇಷ್ಟೊಂದು ದುಡ್ಡು ಹೇಗೆ ಸಿಗುತ್ತೆ ಹಾಗಾದರೆ? ಇಲ್ಲಿ ತನಕ 186 ಕೋಟಿ ರೂಪಾಯಿ ಅಕ್ರಮ ಹಣವನ್ನು ಜಪ್ತಿ ಮಾಡಿದ್ದಾರೆ. ಹಣ, ಸೀರೆ, ಬಟ್ಟೆ, ಚಿನ್ನಾಭರಣ ಎಲ್ಲ ಸೇರಿ 186 ಕೋಟಿ ನಮ್ಮ ರಾಜ್ಯದಲ್ಲಿ ಸಿಕ್ಕಿರೋದು. 1240 FIR ದಾಖಲಾಗಿದೆ. ಅಂದರೆ ಇನ್ನೆಷ್ಟರ ಮಟ್ಟಿಗೆ ಇವರು ಪಾರದರ್ಶಕವಾಗಿ ಚುನಾವಣೆ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ಜನರು ಅರ್ಥ ಮಾಡ್ಕೋಬೇಕಷ್ಟೆ. ಇನ್ನು ಲೋಕಸಭೆಯ ಮೊದಲ ಹಂತದ ಚುನಾವಣೆಗೆ 19 ದಿನಗಳು ನಾನು ಆಗಲೇ ಹೇಳಿದಂತೆ ಬಾಕಿ ಇದೆ. ಆದರೂ ಕೂಡ BJPಯಲ್ಲಿ ಬಂಡಾಯದ ಬೇಗುದಿ ಹೆಚ್ಚಾಗ್ತಾನೇ ಇದೆ. ಕೇಂದ್ರ ನಾಯಕರೇ ಬಂದು ಸಂಧಾನ ಮಾಡಿದ್ರೂ ಕೂಡ ಕಮಲ ಪಾಳೆಯದಲ್ಲಿ ಯಾಕೋ ಅದು ಶಮನವಾದಂತೆ ಕಂಡು ಬರ್ತಾ ಇಲ್ಲ. JDS ಜೊತೆ ಮೈತ್ರಿ ಮಾಡಿಕೊಂಡು ರಾಜ್ಯದ 28ಕ್ಕೆ 28 ಕ್ಷೇತ್ರ ಗೆಲ್ಲಬೇಕು ಅಂತ ಅತ್ಯುತ್ಸಾಹದಲ್ಲಿ ಓಡಾಡ್ತಿರೋ ನಾಯಕರಿಗೆ 7 ಕ್ಷೇತ್ರಗಳು ತಲೆನೋವನ್ನು ಹೆಚ್ಚಿವೆ. ಯಾವುದು? ಚಿಕ್ಕಬಳ್ಳಾಪುರ, ಹಾಸನ, ಶಿವಮೊಗ್ಗ, ತುಮಕೂರು, ಉತ್ತರ ಕನ್ನಡ, ದಾವಣಗೆರೆ ಮತ್ತು ಬೆಳಗಾವಿಯಲ್ಲಿ ಸ್ವಲ್ಪ ತಳಮಳ ಹೆಚ್ಚಾಗ್ತಾ ಇದೆ. ಏನೇನಾಗಿದೆ ಅಂತ ಕ್ವಿಕ್ಕಾಗಿ ಒಂದು ಸರ್ತಿ ನೋಡ್ಬೋಣ. ಡೀಟೇಲ್ಸ್ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗ್ತಾ ಇದೆ ಅಂತ ಅಂದ್ಬಿಟ್ಟು.
BJPಗೆ 7 ಕ್ಷೇತ್ರ 7 ರೀತಿಯಲ್ಲಿ ತಲೆನೋವು. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ನೋಡೋಣ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧ SR ವಿಶ್ವನಾಥ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮುಂದೆ ಬರುತ್ತೆ, ಹೇಳ್ತೀನಿ ಅದನ್ನು. ಯಾಕೋ ಸಮಾಧಾನ ಆದಂಗೆ ಕಂಡು ಬಂದಿದ್ರು, ಬಟ್ ಇವತ್ತು ಮತ್ತೆ ಸ್ಫೋಟಗೊಂಡಿದ್ದಾರೆ. ಇನ್ನು ಹಾಸನಕ್ಕೆ ಬಂದರೆ ಪ್ರಜ್ವಲ್ ಪರ ಪ್ರಚಾರಕ್ಕೆ ಇಲ್ಲಿ ತನಕ ಪ್ರೀತಮ್ ಗೌಡ ಹೋಗೇ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ, ಅದರದ್ದು ಸ್ಟೋರಿ ಇದೆ. ಅವರವ್ರದ್ದೇ ಆದ ರೀತಿ ಸಮರ್ಥನೆ ಕೊಟ್ಕೋತಾ ಇದ್ದಾರೆ. ಬಟ್ ಅಲ್ಲೂ ಕೂಡ ಅಸಮಾಧಾನ ಇದೆ. ಇನ್ನು ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಂಡಾಯ ಸ್ಪರ್ಧೆ. ಇದು ಯಾಕೋ ಇವರು ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ BJP ನಾಯಕರು ಕೂಡ ಪ್ರಯತ್ನ ಪಡೋದನ್ನು ಕೈ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಬಂದರೆ 2ನೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಅಲ್ಲಿ ಕಾಗೇರಿ ಕೈಗೆ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಸಿಗ್ತಾನೇ ಇಲ್ಲ. ಅವರು ಬೇಜಾರು ಮಾಡಿಕೊಂಡು ಇವರು ಮುಖನೂ ತೋರಿಸಿಲ್ಲ, ಪ್ರಚಾರಕ್ಕೂ ಹೋಗ್ತಾ ಇಲ್ಲ. ಇನ್ನು ತುಮಕೂರಿನಲ್ಲಿ ಸೋಮಣ್ಣ ವಿರುದ್ಧ ಮುನಿಸ್ಕೊಂಡಿರ್ತಕ್ಕಂಥ ಮಾಧುಸ್ವಾಮಿ ಯಡಿಯೂರಪ್ಪನವರು ಸಂಧಾನ ಮಾಡಿದ್ರು, ಓಕೆ ಆಯಿತು. ಬಟ್ ಇವತ್ತು ಮುದ್ದಹನುಮೇಗೌಡರು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದಾರೆ, ಬೆಂಬಲ ಕೊಡಿ ಅಂತ ಕೇಳಿದ್ದಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಅವರ ರೆಬಲ್ಸ್ ಇದಾರಲ್ಲ, SA ರವೀಂದ್ರನಾಥ್, ರೇಣುಕಾಚಾರ್ಯ ಮತ್ತು ಕರುಣಾಕರ್ ರೆಡ್ಡಿ, ಇವರೆಲ್ಲರೂ ಕೂಡ ರೆಬಲ್ ಆಗಿಬಿಟ್ಟಿದ್ದಾರೆ, ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಹಾಗೆಯೇ ಬೆಳಗಾವಿ ಒಂದು ರೇಂಜ್ಗೆ ಓಕೆ. ಈಗ ಸದ್ಯಕ್ಕೆ ಜಗದೀಶ್ ಶೆಟ್ಟರ್ಗೆ ಕೆಲ ನಾಯಕರು, ಸ್ಥಳೀಯ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಕೂಡ ಸಂಹೌ ಜಗದೀಶ್ ಶೆಟ್ಟರ್ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇಷ್ಟು ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಇವುಗಳನ್ನು ಸರಿಪಡಿಸ್ಕೊಳ್ಳದೆ ಹೋದರೆ BJPಗೆ ಒಳೇಟು ಬೀಳ್ತಕ್ಕಂಥದ್ದು ಎಲೆಕ್ಷನಲ್ಲಿ ಪಕ್ಕ. ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರು, ವಿಜೇಂದ್ರ ಅವರು ಅಥವಾ ಹೈಕಮಾಂಡ್, ಯಾಕೆಂದರೆ ಈಗ ಮೋದಿಯವರು ಬಂದರೆ ಇಲ್ಲೆಲ್ಲ ಹೋಗಬೇಕಾಗುತ್ತೆ ಅವರು ಪ್ರಚಾರಕ್ಕೆ. ಮೋದಿಯವರು ಬರಬೇಕು ಅಂತಂದರೆ ಎಲ್ಲವೂ ಸರಿಯಾಗಿರಬೇಕು, ಯಾವ ಅಸಮಾಧಾನಗಳು ಇರಬಾರ್ದು. ಹಾಗಿದ್ರೆ ಮಾತ್ರ ಅಂಥ ಕ್ಷೇತ್ರಗಳಿಗೆ ಅವ್ರು ಹೋಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಈಗ ಕೆಲವು ಡೀಟೇಲ್ಸ್ ಇದೆ, ಇವತ್ತಿನ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಅಂತಂದ್ಬಿಟ್ಟು. ಮೊದಲಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ. ಚಿಕ್ಕಬಳ್ಳಾಪುರ BJPಯಲ್ಲಿ ಭಿನ್ನಮತ ಶಮನ ಆಗಿಲ್ಲ, ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. BJP ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್ ಹಾಗೂ ಯಲಹಂಕ ಶಾಸಕ SR ವಿಶ್ವನಾಥ್ ಮಧ್ಯೆ ಜಿದ್ದಾಜಿದ್ದಿ ಮುಂದುವರೆದಿದೆ. ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸಂಧಾನ ನಡೆಸಿದರೂ ಕೂಡ ವಿಶ್ವನಾಥ್ ಸಿಟ್ಟು ದೂರ ಆಗಿಲ್ಲ. ತಮ್ಮ ತೋಟದಲ್ಲಿ ಯಲಹಂಕ ಬೂತ್ ಮಟ್ಟದ ಸಾವಿರಾರು ಕಾರ್ಯಕರ್ತರ ಸಭೆಯನ್ನು SR ವಿಶ್ವನಾಥ್ ಅವರು ನಡೆಸಿದರು. ಈ ವೇಳೆ ಸುಧಾಕರ್ ಅವರು ಅಲ್ಲಿಗೆ ಬಂದಿದ್ದರು. ಸುಧಾಕರ್ ಎದುರಲ್ಲೇ SR ವಿಶ್ವನಾಥ್ ಕೆಂಡ ಕಾರಿದ್ದಾರೆ. ಸುಧಾಕರ್ ಅವರು ತಮ್ಮ ಸ್ವಭಾವವನ್ನು ತಿದ್ದುಕೊಳ್ಬೇಕು, ಸ್ಥಾನಮಾನಕ್ಕಾಗಿ ಇನ್ನೊಬ್ಬರ ಮನೆ ಕದ ತಟ್ಟಿಲ್ಲ, ನಾನು ಬಕೆಟ್ ಹಿಡಿದಿಲ್ಲ, ಮೋದಿ ಹೆಸರಿನಲ್ಲಿ ಮತ ಕೇಳ್ತೀವಿ, ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರೆ ಅವರ ಗೋರಿಯನ್ನು ಅವರೇ ತೋಡಿಕೊಂಡಂತೆ ಅಂತ ವಿಶ್ವನಾಥ್ ಅವರು ಅಬ್ಬರಿಸಿದ್ದಾರೆ. ಅವರ ಸ್ವಭಾವವನ್ನು ತಿದ್ದುಕೊಳ್ಬೇಕು. ನಾಳೆ ಗೆದ್ದಾಗ ಕೆಲಸ ಮಾಡಿಕೊಟ್ಟಿಲ್ಲ, ಮನೆ ಬಾಗಿಲು ಬಿಟ್ಟಿಲ್ಲ ಅಂದ್ರೆ ನಾನು ಜವಾಬ್ದಾರಿ ಇರಲ್ಲ. ಮತ್ತೆ ನಾವು ಸೀಟ್ ಸಿಗ್ಲಿಲ್ಲ ಅಂತಾಗ್ಲಿ, ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿ ಇನ್ನೊಬ್ರು ಮನೆ ಬಾಗಿಲು ಕದ ತಟ್ಟೋರು ಅಲ್ಲ, ನಾವು ಬಕೆಟ್ ಹಿಡಿಯೋರು ಅಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಲ್ಲ. ರಾತ್ರಿ ಹೊತ್ತು ಕಾಂಗ್ರೆಸ್ ಅವ್ರ ಜೊತೆ ಮಾತಾಡೋದು, ಬೆಳಗ್ಗೆ ಹೊತ್ತು BJP ಜೊತೆ ನನ್ನ ಸ್ವಭಾವನೇ ಇಲ್ಲ. ಏನಿದೆಯೋ ನೇರವಾಗಿ ಮಾತಾಡ್ತಕ್ಕಂಥದ್ದು. ಇವತ್ತು ನಾನು ಮಾಡೋವಂಥದ್ದು ನರೇಂದ್ರ ಮೋದಿ ಅವರ ಹೆಸರು ಹೇಳೇ ಮಾಡೋದು. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಸುಧಾಕರ್ ಅಂತ ಹೇಳಿರೋ ನಾನು, ನರೇಂದ್ರ ಮೋದಿ ಅವರು BJP. ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಏನು ಲೀಡ್ ಕೊಡ್ತಾರೋ ಚಿಕ್ಕಬಳ್ಳಾಪುರದಲ್ಲಿ ಅದ್ರ 2ರಷ್ಟು ಲೀಡ್ ಕೊಡ್ತೀವಿ. ಅವ್ರು 5,000 ಕೊಟ್ಟರೆ ನಾವು 10,000, ಅವ್ರು 10,000 ಕೊಟ್ಟರೆ 20,000, ಅವ್ರು ಮೈನಸ್ 10,000 ಆದರೆ ನಾವು ಈಕ್ವಲ್. ಅನುಮಾನ ಪಡ್ತಾವ್ರೆ. ಬೇರೆ ಕಡೆ ಹೇಳೋದು, ಡೆಲ್ಲಿಯಲ್ಲಿ ಹೋಗಿ ಹೇಳೋವಂಥದ್ದು, ನಮ್ಮ ರಾಜ್ಯ ನಾಯಕರಿಗೆ ಹೇಳೋದು ಇನ್ನೂ ಮಾಡ್ತಾರೆ. ಅದಕ್ಕೋಸ್ಕರ ಬೇಸತ್ತು ಇವತ್ತು ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು. ಇನ್ನು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಆಮೇಲೆ ನನಗೆ ಗೊತ್ತಿಲ್ಲದಂಗೆ ನಮ್ಮ ಕೆಲವು ಕಾರ್ಯಕರ್ತರನ್ನೆಲ್ಲ ಸಂಪರ್ಕ ಮಾಡಿರೋದು ಇವೆಲ್ಲ ಕೂಡ ಗೊತ್ತಾಯ್ತೆ. ಮನೆ ಹತ್ರ ಕರ್ಸ್ಕೊಂಡವ್ರೆ, ಫೋಟೋಗಳು ಬಂತು ನನಗೆಲ್ಲ ಕೂಡ. ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತು ಅಂತಂದರೆ ಅವನ ಗೋರಿನ ಅವರೇ ತೋಡ್ಕೊತಾರೆ. ನಮ್ಮ ಕಾರ್ಯಕರ್ತರು ಇವತ್ತು ಮನಸ್ಫೂರ್ತಿಯಾಗಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಮೋದಿಜಿಯವರು ಅನ್ನೋದಕ್ಕೋಸ್ಕರ ಇವತ್ತು ಬಂದಿರತಕ್ಕಂಥದ್ದು. ಸಭೆಯನ್ನು ಕರೆದಿದ್ದೀವಿ ನಾವು. ಅವ್ರು ಅದನ್ನೇ ಅನುಮಾನ ಪಟ್ಕೊಂಡು ಹೋಯ್ತು ಅಂದರೆ ಅನುಮಾನಕ್ಕೆ ಮದ್ದಿಲ್ಲ, ನಂಬಬೇಕು ಅಷ್ಟೇ ಅದರ ಕಡೆಗೆ. ಸೊ ಇದು ಚಿಕ್ಕಬಳ್ಳಾಪುರದ ಕಥೆ. ಆದರೆ ಇನ್ನು ಹಾಸನದ ನೋಡೋಣ. ಹಾಸನದಲ್ಲಿ ದೋಸ್ತಿಗಳಾದಂತಹ BJP ಮತ್ತು JDS ಮಧ್ಯೆ ಯಾಕೋ ಒಮ್ಮತವೇ ಮೂಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೀತಮ್ ಗೌಡ ಮುನಿಸು ಕಡಿಮೆ ಆಗ್ತಾ ಇಲ್ಲ. ಮೈಸೂರಿನಲ್ಲಿ ಇವತ್ತು ಪ್ರಜ್ವಲ್ ಮತ್ತು ಪ್ರೀತಮ್ ಗೌಡ ಭೇಟಿಗೆ ರಾಧಾಮೋಹನ್ ದಾಸ್ ಅಗರ್ವಾಲ್ ವೇದಿಕೆ ಸಿದ್ಧಪಡಿಸಿದರು. ಆದರೆ ಪ್ರೀತಮ್ ಗೌಡ ಮಾತ್ರ ಪ್ರಜ್ವಲ್ ಭೇಟಿಗೆ ಸುತಾರಾಮ್ ಒಪ್ಪಿಲ್ಲ ಅಂತ ತಿಳಿದು ಬಂದಿದೆ. ಆದರೆ ಮೈಸೂರಿನಲ್ಲಿ ಪ್ರೀತಮ್ ಗೌಡ ಮಾತನಾಡಿದ್ರು, ಪ್ರಜ್ವಲ್ ರೇವಣ್ಣ ನನ್ನನ್ನು ಭೇಟಿ ಮಾಡಲು ಬರ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಅಗರ್ವಾಲ್ ಕೊಟ್ಟಿರುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಪ್ರಜ್ವಲ್ ಕೂಡ ಪ್ರೀತಮ್ ಗೌಡ ಸಾಹೇಬರು ನಮ್ಮ ಭೇಟಿ ಬಗ್ಗೆ ಚರ್ಚೆ ಆಗಿಲ್ಲ, ಪ್ರೀತಮ್ ಗೌಡ ಈಗಾಗಲೇ ನನ್ನ ಪರ ಪ್ರಚಾರ ಮಾಡ್ತಿದ್ದಾರೆ ಅಂತ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ಈ ಮಧ್ಯೆ ಇಬ್ಬರ ಭೇಟಿಗೆ ನನ್ನ ಮಧ್ಯಸ್ಥಿಕೆ ಯಾಕೆ ಅಂತ ಅಗರ್ವಾಲ್ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಪ್ರಜ್ವಲ್ RSS ಕ್ಷಮೆಯಾಚನೆ ಮಾಡಿದ್ದಾರೆ. 7-8 ವರ್ಷಗಳ ಹಿಂದೆ ನನ್ನ ಗಮನಕ್ಕೆ ಬಾರದೆ ಟೀಕೆ ಮಾಡಿದ್ದೆ, ಅದರ ಅರಿವಾಗಿದೆ, ಹಾಗಾಗಿ ನಿಮ್ಮೆಲ್ಲರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಮಾಹಿತಿ ಇಲ್ಲ ನನಗೆ. ಪಾರ್ಟಿ ಕೇಳಿದ್ಮೇಲೆ ಆಯಿತು. ಪ್ರೀತಮ್ ಗೌಡ ವೈಯಕ್ತಿಕ ಏನಿದೆ, ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು. ಮೋದಿ ಅವರು ಅಲ್ಲಿಂದ NDA ಅಲಯನ್ಸ್ ಅಂತೇಳಿ ಆದಮೇಲೆ
ಪ್ರೀತಮ್ ಗೌಡನಿಂದ ಹಿಡಿದು ಬೂತ್ ಅಧ್ಯಕ್ಷನಿಂದ ಹಿಡಿದು ರಾಜ್ಯಾಧ್ಯಕ್ಷರ ತನಕ ನಾವು NDA ಅಲಯನ್ಸಿಗೆ ಚುನಾವಣೆ ಮಾಡೋಂಥದ್ದಿದೆ. ಅದು ಎಲ್ಲೂ ಕೂಡ ಚರ್ಚೆನೇ ಆಗಿಲ್ಲ. ಅವ್ರು ಆಗಲೇ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಒಂದಾಗಿ ಹೋಗ್ತಾ ಇದೀವಿ. ಪ್ರೀತಮ್ ಗೌಡರು ಸಾಹೇಬ್ರನ್ನು ಕೂಡ ಅವರೆಲ್ಲರಿಗೂ, ಅವರ ಬೆಂಬಲಿಗರಿಗೆ ಎಲ್ಲರಿಗೂ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. Not at all. Why should I intervene between them and Pritam? They have good relation to each other. There is no need of my presence in between them. Neither JDS worker can refuse to work for BJP, nor BJP worker can refuse to work for JDS. There is no difference at all. ಓಕೆ, ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲಿ ರೆಬಲ್ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೈ ಜೋಡಿಸಿ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ನೀವು ಹಿರಿಯರು, ಪಕ್ಷ ಕಟ್ಟೋದಕ್ಕೆ ನಿಮ್ಮ ಪಾಲು ದೊಡ್ಡದಿದೆ, ಈಗಲೂ ಕಾಲ ಮಿಂಚಿಲ್ಲ, ಸಮಸ್ಯೆ ಇದ್ದರೆ ದೆಹಲಿ ನಾಯಕರ ಜೊತೆ ಮಾತಾಡಿ, ಯಾವುದೋ ಪರಿಸ್ಥಿತಿ ಈ ಸನ್ನಿವೇಶಕ್ಕೆ ತಮ್ಮನ್ನು ದೂಡಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಆದರೆ ಈಶ್ವರಪ್ಪ ಮಾತ್ರ ವಿಜೇಂದ್ರ ಮನವಿಗೆ ಕ್ಯಾರೆ ಅಂತಿಲ್ಲ. ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಿ, ಯಡಿಯೂರಪ್ಪ ನಾನೇನು ಅನ್ಯಾಯ ಮಾಡಿದ್ದೆ, ನೀವು ಯಾಕೆ ನನಗೆ ಮೋಸ ಮಾಡಿದ್ರಿ, ಯಡಿಯೂರಪ್ಪ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸ್ಲಿಲ್ಲ, ದೆಹಲಿಗೆ ಕರೆಸಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ನು ಈಶ್ವರಪ್ಪ ತಮ್ಮ ಪ್ರಚಾರ ಸಭೆಗಳಲ್ಲಿ ಮೋದಿ ಫೋಟೋ ಬಳಸ್ತಿರೋದಕ್ಕೆ ರಾಘವೇಂದ್ರ ಅವರು ಪ್ರತಿಕ್ರಿಯಿಸಿ, ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ನೋಡೋಣ, ಜನ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕೋ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಆಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ನಿಮ್ಗೆ ಏನೇ ನೋವಾಗಿದ್ರು ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಹೂನಪ್ಪ, ಈಶ್ವರಪ್ಪನ ನಾಯಕ. ಈಶ್ವರಪ್ಪ ಕಟ್ಟಿದ್ದಾರೆ, ಅನಂತಕುಮಾರ್ ಕಟ್ಟಿದ್ದಾರೆ, ಯಡಿಯೂರಪ್ಪನವರು ಕಟ್ಟಿದ್ದಾರೆ. ಎಲ್ಲ ಅಧಿಕಾರ ಈಶ್ವರಪ್ಪ ಬಿಟ್ಟು ಯಡಿಯೂರಪ್ಪನ ಮಕ್ಕಳೆಲ್ಲ ಕೈಯಲ್ಲಿ ಇರಬೇಕಾ? ಇದನ್ನ ಹೇಳಿ ವಿಜೇಂದ್ರ. ಇಲ್ಲ ಅಲ್ಲ, ಈಶ್ವರಪ್ಪ ಪಕ್ಷ ಕಟ್ಟಿದ್ದಾರೆ, ನನ್ನ ನಾಯಕರು ಮನೆಗಿರು, ನಾನು ನಮ್ಮ ಅಪ್ಪ ನನ್ನ ಮಕ್ಕಳು ಚೆನ್ನಾಗಿ ಇರ್ತೀವಿ. ಇದು ಯಾವ ನ್ಯಾಯ ಇದು? ಹಿಂದುತ್ವ ಅಂತ ಬಂದಾಗ ಯಾವುದೋ ಒಂದು ಅವರ ಒಂದು ವೈಯಕ್ತಿಕ ಸಮಸ್ಯೆಗೋಸ್ಕರ ಉಪಯೋಗಿಸ್ಕೊಳಕ್ ಬರುವಂಥ ಒಂದು ಆಯುಧ ಅಲ್ಲ ಅದು. ಹಿಂದುತ್ವ ಅದರದೇ ಆದಂಥ ಅಗಾಧವಾದಂಥ ಒಂದು ಆಳ ಅಗಲ ಇದೆ. ಅದಕ್ಕೆ ಆದಂಥ ಒಂದು ಸಂಸ್ಕಾರ ಇದೆ. ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥ ಒಂದು ಹಿಂದುತ್ವ ಬಗ್ಗೆನೂ ಕೂಡ ಜನ ಪ್ರಜ್ಞಾವಂತರಿದ್ದಾರೆ. ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸರ್. ಇನ್ನು ಉತ್ತರ ಕನ್ನಡ ಕ್ಷೇತ್ರದ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಈಗಿನ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕೈ ಕೊಟ್ಟಿದ್ದಾರೆ. ಈವರೆಗೂ ಕಾಗೇರಿ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಕಾಗೇರಿ ಪರ ಮತಯಾಚಿಸಿಲ್ಲ. ಈ ಬಗ್ಗೆ ಕಾಗೇರಿ ಮಾತನಾಡಿ, ಅನಂತಕುಮಾರ್ ಹೆಗಡೆ 6 ಬಾರಿ ಗೆದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದವರು, ನನ್ನ ಗೆಲುವಿಗೆ ಮೋದಿಯವರನ್ನ ಮತ್ತೆ ಪ್ರಧಾನಿ ಮಾಡುವಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ವಿಶ್ವಾಸ ಇದೆ. ಭೇಟಿಗೆ ಸಮಯಾವಕಾಶ ಕೇಳಿದ್ದೀನಿ, ಸಮಯ ಕೂಡಿ ಬಂದಾಗ ಇಬ್ಬರು ಕೂಡಿ ಚರ್ಚೆ ಮಾಡ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬಿಜೆಪಿಯಲ್ಲಿ ಕಮಲದ ಹೂ ಪ್ರೀತಿಸೋರೆಲ್ಲ ರಾಷ್ಟ್ರೀಯ ಹಿಂದುತ್ವ ವಿಚಾರಗಳ ಮೇಲೆ ನಂಬಿಕೆ ಇಟ್ಟಿರೋರು. ಕಟೀಲ್, ಹೆಗಡೆ, ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದಿರುವ ನಿರ್ಧಾರ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿರೋದು ಅಂತ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಗೆದ್ದು ಕೇಂದ್ರ ಸಚಿವರಾದಂಥವ್ರು. ಅನಂತಕುಮಾರ್ ಹೆಗಡೆ ಅವರು ನನ್ನ ಗೆಲುವಿಗೆ ಅಭ್ಯರ್ಥಿಯಾಗಿ, ಬಿಜೆಪಿಯ ಗೆಲುವಿಗೆ, ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ನಿಶ್ಚಿತವಾಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಅವರು ತೊಡಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅವರ ಭೇಟಿಗೆ ಸಮಯಾವಕಾಶ ಕೇಳಿದ್ದೀನಿ. ನಾನು ಪ್ರವಾಸದಲ್ಲಿದ್ದೇನೆ, ಅವರೂ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಸಮಯವನ್ನು ಜೋಡಿಸ್ಕೊಂಡು ನಾವು ಭೇಟಿ ಮಾಡಿ ಉಳಿದಂತೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಚರ್ಚಿಸ್ತೇವೆ. ಬಿಜೆಪಿಯಲ್ಲಿ ನಾವು ಯಾರ್ಯಾರು ಕಮಲದ ಹೂವಿನಲ್ಲಿ ಸ್ಪರ್ಧಿಸ್ತೀವೋ, ಕಮಲದ ಹೂವನ್ನು ಪ್ರೀತಿಸ್ತೀವೋ, ಕಮಲದ ಹೂವನ್ನು ಮತ ಹಾಕ್ತೇವೋ ಅವರೆಲ್ಲರೂ ರಾಷ್ಟ್ರೀಯ ವಿಚಾರದ, ಹಿಂದುತ್ವದ ವಿಚಾರದ, ಈ ದೇಶದ ನಮ್ಮ ವೇದ ಉಪನಿಷತ್ತುಗಳ ಶಕ್ತಿ ಏನಿದೆ ಅದರ ಆಧಾರದಲ್ಲೇ ನಾವೆಲ್ಲರೂ ನಂಬಿಕೆ ಇಟ್ಟಂಥವರು.